ಪಿಕ್ನಿಕ್ಗೂ ಸ್ಪಾಟ್ ಚೆನ್ನಾಗೈತೆ ಗೈಸ್, ಒಳ್ಳೆ ಪಿಕ್ನಿಕ್ ಮಾಡ್ಬೋದು. ಏನೇನು ಗರ್ಲ್ ಫ್ರೆಂಡ್ಸ್ನ ಕರ್ಕೊಂಬರ್ಬೋದು. ಇಲ್ಲಿ ಗರ್ಲ್ ಫ್ರೆಂಡ್ಸ್ನ ಕರ್ಕೊಂಬಂದು ಅಸಹ್ಯ ಮಾಡಬೇಡ್ರಿ, ಬಟ್ ಗಿಪೋಸ್ ಮಾಡಂಗಿದ್ರೆ ಮಾಡ್ಕೊಂಬಿಡ್ರಿ. ಗೈಸ್ ಇದೆ ಅಂತಲೇ ಗೊತ್ತಿಲ್ಲ ಗೈಸ್ ನಮಗೆ. ಬಸ್ ಬಂತು ಹತ್ಕೊಂಡ್ಬಿಟ್ರಿ. 8 ಕಿಲೋಮೀಟರ್ ಡ್ರೈವ್ ಅಂತ ಗೈಸ್. ಸೊ 60 ರೂಪಾಯಿ ತಲೆಗೆ. ಸೊ ನೋಡಿ ಎದುರುಗಡೆ ಬರ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಗಾಡಿ ಹೊರಡಲಿದೆ. ಇಲ್ಲಿ ನೋಡಿ 200 ರೂಪಾಯಿ ಚಿಪ್ಸ್ ಎಲ್ಲ ಬಂದು ಕೂತವ್ರೆ. ಲಿಟ್ರಲಿ ಇದು ಬಂದ್ಬಿಟ್ಟು ಸಫಾರಿ ಬಸ್ ಅನಿಸ್ತಾನೆ ಇಲ್ಲ. ಒಂದೊಂದು ಊರಿಗೂ ನಿಲ್ಸ್ಕೊಂಡು ಹೋಯ್ತವ್ರೆ. ರೂಟ್ ಬಸ್ ಅಂತ ಕಾಣುತ್ತೆ ಗೈಸ್. ಇದು ಸಫಾರಿ ಬಸ್ ಅಂತ ಅಲ್ವೇ ಅಲ್ಲ ಇದು. ಗೈಸ್ ಹೆಂಗೈತಿದು ಯಪ್ಪ ಗೈಸ್. ನಿಜವಾಗ್ಲೂ ಇಲ್ಲಿ ಬಂದಿದ್ದ ಜಾಗ ಗ್ರ್ಯಾಂಡ್ ಕ್ಯಾನಿಯನ್ಗೆ ಬಂದಂಗಿದೆ ಗೈಸ್ ಜಾಗ. ಮತ್ತು ಫ್ಯಾಂಟಾಸ್ಟಿಕ್ ವ್ಯೂ ಪಾಯಿಂಟ್. ವಾವ್ ಮಮ್ಮ ಕ್ರೇಜಿ ಆಗಿದ್ರೆ ಇದೆ. ಹಲೋ ಗೈಸ್, ಹಲೋ ವಾಟ್ಸಪ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗೈಸ್. ಈಗ ಈ ವಿಡಿಯೋಲ್ಲಿ ನಾವು ಬಂದ್ಬಿಟ್ಟು ಸಂಗಮ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಸೊ ಎಂಟ್ರೆನ್ಸಲ್ಲಿ ನಿಂತಿದ್ದೀವಿ. ಇಟ್ಸ್ ಆ್ಯಕ್ಚುಲಿ ವೈಲ್ಡ್ ಲೈಫ್ ಸ್ಯಾಂಚುರಿ. ಸೊ ಇಲ್ಲಿ ಒಂದು ಎಂಟ್ರಿ ಮಾಡಬೇಕು, ಗಾಡಿಗಳು ಬರೋಗಲ್ಲ. ಸೊ ತುಂಬ ಕಮ್ಮಿ ಜನ ಇಲ್ಲಿಗೆ ಬಂದಿದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ವೀಡಿಯೋಸು ಜಾಸ್ತಿ ಇಲ್ಲ. ಸೊ ನಾವು ಹೋಗಿ ಎಕ್ಸ್ಪ್ಲೋರ್ ಮಾಡಿ ಹೇಗಿದೆ ಏನು ಅಂತ ಹೇಳ್ತೀನಿ ನಾನು ನಿಮಗೆ. ಸಂಗಮ ಏರಿಯಾ ಹೊರಗಡೆ ಒಂಥರ ಹಿಂಗಿದೆ. ಅಕ್ಕಪಕ್ಕದಲ್ಲಿ ನಿಮಗೆ ಅಂಗಡಿಗಳಿದೆ. ಉಳ್ಳೆ ಪೋರಾಂಗಡ ಗೈಸ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಜಾಗ. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮ ಗೌರ್ಮೆಂಟ್ ಅವ್ರ ಹೋಟ್ಲು ಇದೆ. ಆಂಜನೇಯ ಬೇಜಾನಿದ್ದಾರೆ ಗೈಸ್. ಇಲ್ಲಿ ಹುಷಾರಾಗಿ ಓಡಾಡ್ರಿ. ಕೈಯಲ್ಲಿ ಬ್ಯಾಗಿಗೆ ಎತ್ಕೊಂಬರಂಗಿದ್ರೆ ಹುಷಾರಾಗಿ ಎತ್ಕೊಬರ್ಬೇಕು. ನಮ್ಮ ಹುಡುಗ ಹೇಳ್ತಾನೆ ಜೈ ಆಂಜನೇಯ ಅನ್ಬೇಕು. ಅಂಡ್ ದೆನ್ ಗೈಸ್ ಇಲ್ಲಿಂದ ನೋಡಿದ್ರೆ ನದಿ ಸ್ಟಾರ್ಟ್ ಆಗೋಗುತ್ತೆ. ಬನ್ನಿ ಇನ್ನು ಮುಂದೆ ಕರ್ಕೊಂಡೋಗಿ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಜಾಗ ಅಂದ್ಬಿಟ್ಟು. ಅಂದರೆ ನೋಡಿ ಈ ಥರ ಸಂಗಮ ಪಾಯಿಂಟ್ ಇದು. ಅರ್ಕಾವತಿ ನದಿ ಬಂದು ಜಾಯ್ನ್ ಆಗೋಂಥದ್ದು. ಆ್ಯಂಡ್ ಇಲ್ಲಿ ಬಂದು ನಿಮಗೆ ಊಟ ತಿಂಡಿ ಸಿಗುತ್ತೆ. ಊಟ ತಿಂಡಿ ಮೀನ್ಸ್ ಸ್ನ್ಯಾಕ್ಸ್ ಐಟಮ್ಸು. ಇಲ್ಲಿ ಹೊಸ್ದಾಗಿ ಹಾಕ್ತವ್ರೆ ಅಂಗಡಿ, ಅಲ್ಲೂ ಇದೆ. ಆ್ಯಂಡ್ ದೆನ್ ಗೈಸ್ ಇಲ್ಲಿ ಬಂದ್ಬಿಟ್ಟು ನೀರು ಅಷ್ಟೊಂದು ಡೆಪ್ತ್ ಇಲ್ಲ ಅಂತ ಕಾಣುತ್ತೆ ನೋಡಿ. ಜಾಲಿಯಾಗಿ ಆಡ್ತವ್ರೆ, ಲೇಡೀಸ್ ಎಲ್ಲ ಆಡ್ತವ್ರೆ. ಆ್ಯಂಡ್ ಅಲ್ಲೂ ಒಂದು ಟೀಮ್ ಆಡ್ತೈತೆ ನೋಡಿ. ಸೊ ಇಲ್ಲಿ ಬಂದು ನೀವು ಬೇಕಾದರೆ ಒಂಚೂರು ಲೈಟಾಗಿ ನೀರಿಗೆಲ್ಲ ಆಟಾಡ್ಬೋದು ಗೈಸ್. ಆ್ಯಂಡ್ ದೆನ್ ಟಾಯ್ಲೆಟ್ ಫೆಸಿಲಿಟೀಸು ಇದೆ. ಲೇಡೀಸ್ ಆ್ಯಂಡ್ ಜೆಂಟ್ಸ್ ಅದು ಎಷ್ಟು ಕ್ಲೀನಾಗಿದೆ ನಂಗೆ ಗೊತ್ತಿಲ್ಲ, ಬಟ್ ಟಾಯ್ಲೆಟ್ ಫೆಸಿಲಿಟೀಸು ಇದೆ ನಿಮಗೆ. ಆ್ಯಂಡ್ ಅಲ್ಲಿ ಕಾಷನ್ ಬೋರ್ಡ್ ಇದೆ. ಆ್ಯಂಡ್ ಮೇಯ್ನು ಗೈಸ್ ಮೇಯ್ನು ಕ್ರೊಕೊಡೈಲ್ಸ್ ಇದೆ. ಅಪಾಯಕಾರಿ ಅಂತ ಹಾಕಿದ್ದಾರೆ. ಸೊ ಹುಷಾರಾಗಿ ನಿಮ್ಮ ರಿಸ್ಕಲ್ಲಿ ನೀವು ಆಟ ಆಡ್ಕೊಳ್ರಿ. ಸಾಮಾನ್ಯ ಅವಕ್ಕೆ ನೀವೇ ಊಟ. ಮೀನು ತಿಂದ್ರೂ ಇಷ್ಟು ದಪ್ಪ ಐಟಮ್ ಸಿಗುತ್ತೆ ಅಂದಾಗ ಯಾವ ಕ್ರೊಕೊಡೈಲ್ ಬಿಡ್ತವೆ ಹೇಳಿ, ಬಂದ್ಬಿಡ್ತವೆ. ಸೊ ಹುಷಾರಾಗಿ ನಿಮ್ಮ ರಿಸ್ಕಲ್ಲಿ ನೀವು ಆಟಾಡ್ರಿ. ಹಂಗಾಗಿ ಆನ್ ದ ವೇ ಬರ್ತಾನು ಸೂಪರಾಗಿದೆ. ಹೇರ್ ಪಿನ್ ಬೆಂಡು ರೈಡರ್ಗಳಿಗೆ ಹೇಳಿ ಮಾಡಿಸಿರೋಂಥ ರೋಡು ಸಖತ್ತಾಗೈತೆ. ಹಿಂಗೆ ಝೀ ಅಂತ ಹೇರ್ ಪಿನ್ ಬೆಂಡ್ಗಳು ಸೂಪರಾಗೈತೆ ಗೈಸ್. ಅಂದರೆ ಈ ಜಾಗಕ್ಕೆ ಬಂದಾಗೂ ಸೂಪರಾಗೈತೆ. ಅಲ್ಲಲ್ಲಿ ಬ್ಯಾರಿಕೇಟಿಂಗ್ ಥರ ಹಾಕ್ಕೊಂಬಿಟ್ಟವ್ರೆ. ಸೊ ಒಂದು ಲೆವೆಲ್ವರೆಗೂ ಅಷ್ಟೇ ಹೋಗ್ಬೋದು ಗೈಸ್. ನಮಗೆ ನೀರಲ್ಲಿ ಆಟಾಡೋ ಆಸೆ ಇಲ್ಲ, ಯಾಕಂದರೆ ವಿ ಹ್ಯಾವ್ ನಾಟ್ ಕಮ್ ಪ್ರಿಪೇರ್ಡ್. ನಮ್ಮ ಹತ್ರ ಎಕ್ಸ್ಟ್ರಾ ಅಂಡರ್ವೇರು ಇಲ್ಲ, ಏನೂ ಇಲ್ಲ. ಬೇರೆ ಸ್ವಲ್ಪ ಲೈಟಾಗಿ ಕಾಲು ನೆನೆಸ್ಕೊಂಡು ವಾಪಸ್ ಹೋಗ್ಬೇಕು ಅಷ್ಟೇ ಗೈಸ್. ನನ್ನ ಜಾಗ ಮಾತ್ರ ನೋಡಿ ಸೂಪರಾಗಿದೆ. ಅಲ್ಲಿ ಫಾಲ್ಸಿಂದ ಬಿದ್ದು ನೀರು ಇಲ್ಲಿಗೆ ಬರೋದು ಗೈಸ್. ಸೊ ಆ ಫಾಲ್ಸ್ ಬಂದಮೇಲೆ ನೀವು ಇಲ್ಲಿಗೂ ಬಂದು ನೀರಿಗಿರಲ್ಲಿ ಆಟ ಆಡ್ಕೊಂಡು ಸ್ವಲ್ಪ ತಲೆ ನೆನೆಸ್ಕೊಂಡು ಹೋಗ್ಬೋದು. ಪಿಕ್ನಿಕ್ಗೂ ಸ್ಪಾಟ್ ಚೆನ್ನಾಗೈತೆ ಗೈಸ್, ಒಳ್ಳೆ ಪಿಕ್ನಿಕ್ ಮಾಡ್ಬೋದು. ಏನೇನು ಗರ್ಲ್ ಫ್ರೆಂಡ್ಸ್ನ ಕರ್ಕೊಂಬರ್ಬೋದು. ಇಲ್ಲಿ ಗರ್ಲ್ ಫ್ರೆಂಡ್ಸ್ನ ಕರ್ಕೊಂಬಂದು ಅಸಹ್ಯ ಮಾಡಬೇಡ್ರಿ, ಬಟ್ ಗಿಪೋಸ್ ಮಾಡಂಗಿದ್ರೆ ಮಾಡ್ಕೊಂಬಿಡ್ರಿ. ಗೈಸ್ ಇಲ್ಲಿ ತನಕ ಬಂದರೆ ಮೇಕೆದಾಟು ಅಂದರೆ ಇದು ಸಂಗಮದ ನದಿ. ಈ ಕಡೆ ಕಾವೇರಿ, ಈ ಕಡೆ ಅರ್ಕಾವತಿ ಜಾಯ್ನ್ ಆಗುತ್ತೆ. ಸೊ ಅದಕ್ಕೆ ಸಂಗಮ. ಇಲ್ಲಿಂದ ಬಂದು ಒಂದು ಏನಂತಾರೆ ಸಫಾರಿ ಥರ ಹೋಗ್ತಾರೆ. 60 ರೂಪೀಸ್ ಟಿಕೆಟ್ ಅಂತೆ. ಸೊ ಹೋಗ್ತಾ ಇದ್ದೀವಿ, ನೋಡೋಣ ಅದು ಹೆಂಗಿರುತ್ತೆ ಅಂದ್ಬಿಟ್ಟು ಆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಿಮಗೆ. 8 ಕಿಲೋಮೀಟರ್ ಡ್ರೈವ್ ಅಂತೆ ಗೈಸ್. ಸೊ 60 ರೂಪಾಯಿ ತಲೆಗೆ. ಸೊ ನೋಡಿ ಎದುರುಗಡೆ ಬರ್ತಾ ಇದೆ, ಇದೇನೆ ಬಸ್ಸು. ಇಲ್ಲಿ ಬಂದು ಡ್ರಾಪ್ ಆಫ್ ಮಾಡಿಬಿಡುತ್ತೆ. 60 ರೂಪೀಸು ಒಂದು ಸಫಾರಿ ಗೈಸ್. ಇದು ಸಫಾರಿ ಐತೆ ಅಂತಲೇ ಗೊತ್ತಿರಲಿಲ್ಲ. ತಾನಾಗೆ ಬಂದು ಇಲ್ಲಿ ನೋಡಿದೆ ಸಫಾರಿ.
ಇದೆ ಅಂತಾನೆ ಗೊತ್ತಿಲ್ಲ ಗೈಸ್ ನಮಗೆ. ಬಸ್ ಬಂದು ಹತ್ಕೊಂಡ್ಬಿಟ್ವಿ. 8 ಕಿಲೋಮೀಟರ್ ಕರ್ಕೊಯ್ತಾರೆ ಅಂತ. ಎಲ್ಲಿ ಕರ್ಕೊಯ್ತಾರೆ ನೋಡೋಣ. ಬಾಬ್ರು ಸೀಟ್ ಐತೆ ಬಾಬ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಗಾಡಿ ಹೊರಡಲಿದೆ. ಇಲ್ಲಿ ನೋಡಿ 200 ರೂಪಾಯಿ ಚಿಪ್ಸ್ ಎಲ್ಲ ಬಂದು ಕೂತವ್ರೆ. ನಮ್ಮ ಶಿಷ್ಯ ಒಂದು ಯಾವುದೋ 11,000 ರೂಪಾಯಿ ಎಲ್ಲಷ್ಟು ಹೆಲ್ಮೆಟ್ ಇಸ್ಕೊಂಬಿಟ್ಟವಳೆ. ಇಸ್ಕಿ ಬಿಡ್ತಾ ಇಲ್ಲ ಇದನ್ನ. ಯಾಕೆ ಕೇಳ್ತಾರೆ ನೋಡಿ. ನನ್ನ ಗರ್ಲ್ ಫ್ರೆಂಡ್ ಥರ ಹಿಡ್ಕೊಂಬಂದು ಕೂತ್ಕೊಂಡ್ಬಿಟ್ಟವನೆ. ಬ್ರಿಲಿಯಂಟ್ ಆಗಿದೆ ಬಸ್ಸು. ಬಸ್ಸಲ್ಲಿ ಕಿಟಕಿ ಇಲ್ಲ. ಕಿಟಕಿ ಇದೆ ಬಟ್ ಕಿಟಕಿ ಇಲ್ಲ. ಅಲ್ಲೇನೋ ಸಂತೋಷ? ಕಿಟಕಿ ಇಲ್ಲ. ದಿಸ್ ವಾಸ್ ಸಪೋಸ್ ಟು ಬಿ ಸಫಾರಿ ಗಾಡಿ, ಬಟ್ ಎಲ್ಲಾರನ್ನು ತುಂಬಿ ಎಸ್ಕರ್ಷನ್ ಗಾಡಿ ಮಾಡ್ಬಿಟ್ಟವ್ರೆ ಗೈಸ್. ನೋಡಿ ಎಷ್ಟು ಜನ ತುಂಬಿಟ್ಟವ್ರೆ ಅಂದರೆ ಅಲ್ಲೊಬ್ಬ ಫುಡ್ ಬೋರ್ಡಿಂಗ್ ಮಾಡ್ಕೊಂಡು ಬರ್ತಾರೆ. ಬಟ್ ಫೈನಲಿ ನಮ್ಮ ಸಫಾರಿ ಸ್ಟಾರ್ಟ್ ಆಗಿ ಹೋಗಿದೆ. 8 ಕಿಲೋಮೀಟರ್ ಸಫಾರಿ. ನೋಡೋಣ ಏನು ತೋರಿಸ್ತಾರೆ ಅಂತ. ನೋಡಿ ಹೆಂಗೆ ತುಂಬ್ಕೊಂಡ್ಬಿಟ್ಟವ್ರೆ. ನನಗೆ ಇವಾಗ ಇಲ್ಲಿ ಬಂದ್ಬಿಟ್ಟು 60 ರೂಪಾಯಿ ಕೊಟ್ಬಿಟ್ಟು ಸ್ಕೂಲ್ ಸಫಾರಿಗೆ ಹೋಗಂಗೆ ಫೀಲ್ ಆಗ್ತಿದೆ. ಹೌದು ನಿಜಾಗ್ಲೂ. ಅದು ನಮ್ಮ ಹುಡುಗ ಸೆಂಟ್ರಲ್ ಕುತ್ಕೊಂಡು ತುಂಬಾ ಅನ್ಕೋತಿದೆ. ಎಲ್ಲ ಸ್ವಿಮ್ಮಿಂಗ್ ಎಲ್ಲ ಬೇರೆ ಮಾಡ್ಕೊಂಡ್ ಬಂದರು. ಲಿಟ್ರಲಿ ಇದು ಬಂದ್ಬಿಟ್ಟು ಸಫಾರಿ ಬಸ್ ಅನ್ಸ್ತಾನೆ ಇಲ್ಲ. ಒಂದೊಂದು ಊರಿಗೊಂಡು ನಿಲ್ಸ್ಕೊಂಡು ಹೋಯ್ತವ್ರೆ. ರೂಟ್ ಬಸ್ ಅಂತ ಕಾಣುತ್ತೆ ಗೈಸ್. ಇದು ಸಫಾರಿ ಬಸ್ ಅಂತ ಅಲ್ವೇ ಅಲ್ಲ ಇದು. ಯಾವುದೋ ಸ್ಕೂಲ್ ಟ್ರಿಪ್ಪು ರೋಡ್ ಮಿಸ್ ಆಗ್ಬಿಟ್ಟು ಎಲ್ಲೋ ಹೋಗ್ತಾ ಇರೋ ಥರ ಐತೆ. ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಬರೀ ಕಾಡು. ರೈಟ್ ಸೈಡಲ್ಲಿ ನೋಡಿದ್ರೆ ಬರೀ ಬಂಡೆ. ನಾವು ಸೆಂಟ್ರಲ್ಲಿ ಒದ್ದಾಡ್ಕೊಂಡು ಫುಲ್ ಆಫ್ ರೋಡಿಂಗ್. ಯಪ್ಪ ದೇವ್ರೆ. ಫ್ರೀ ಇಲ್ಲ 60 ರೂಪಾಯಿ ಬಾಡಿ ಮಸಾಜು ಕರೆಕ್ಟಾಗಿ ಐತೆ. 60 ರೂಪಾಯಿಗೆ ಬಾಡಿ ಮಸಾಜ್ ಕರೆಕ್ಟಾಗೈತೆ. ನನಗೇನಂದ್ರೆ ಲಕ್ಕೋ ನನ್ನ ಪಕ್ಕದಲ್ಲೇ ಒಂದು ಬೀಮ್ ಬ್ಯಾಗ್ ಐತೆ. ಈ ಕಡೆ ನನ್ನ ಬೀಮ್ ಬ್ಯಾಗ್ ಐತೆ. ಸೊ ನೀಟಾಗಿ ಬೀಮ್ ಬ್ಯಾಗ್ ಫುಲ್ಲು ಕುಷನಿಂಗ್ ಆಗೈತೆ. ಅವನಿಗೆ ಅಲ್ಲ ಚೂರು ಗೇಟ್ ಬೀಳ್ತೈತೆ ಅಷ್ಟೇ. ಅವ್ನು ನೋಡಿ ಶಿಷ್ಯನ್ಗೆ ಜಾಲಿಯಾಗಿ ಅವನು ತಲೆ ಮೇಲೆ ಕೂತ್ಕೊಂಡ್ಬಿಟ್ಟವನೆ. ಸೊ ಸದ್ಯಕ್ಕಂತೂ ಯಾವುದೇ ಆನಿಮಲ್ಸ್ ಕಾಣಿಸ್ತಾ ಇಲ್ಲ. ನಮ್ಮ ಫ್ರೆಂಡ್ಸು ಇಬ್ಬರು ಪೀಕಾಕ್ಸ್ ನೋಡಿದ್ದಾರೆ. ಸೊ 60 ರೂಪಾಯಿ 30 ರೂಪಾಯಿ ಡಿವೈಡ್ ಮಾಡ್ಕೊತೀವಿ. ಸೊ ಗೈಸ್ ಸಫಾರಿ ಒಂದು ಜಾಗದಲ್ಲಿ ಬಂದು ಮುಗಿದಿದೆ. ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು. ಸೊ ನಮ್ಮ ಜೊತೆ ಗೈಡ್ ಅನ್ನ ಇದ್ದಾರೆ. ಸೊ ಸಂತೋಷ್ ನೀನಲ್ಲ ಗೈಡು, ಅವರು. ನನಗೆ ಗೊತ್ತು ಗುರು, ನೀನು ಬಾಗುರು ನೀನು. ಸೊ ನಮ್ಮ ಜೊತೆ ಗೈಡ್ ಇದ್ದಾರೆ. ಏನು ಮಾಡೋಕ್ಕೆ ಬಂದಿದೆ ಗೊತ್ತಿಲ್ಲ. ಎಲ್ಲ ಒಂದು ಪಾಯಿಂಟಲ್ಲಿ ಬಂದು ನಿಲ್ಲಿಸ್ಬಿಟ್ರು. ಇಲ್ಲಿ ಬಂದ್ಬಿಟ್ಟು ಕಿಡ್ನಿ ಕುಯ್ದು ಕಳಿಸ್ತಾರೋ ಏನೋ ಗೊತ್ತಿಲ್ವೇ. ಫೋಟೋಗ್ರಾಫಿ ಓವರ್ ದ ರಾಕ್ಸ್ ಸ್ಲಿಪ್ಪಿ ಡೇಂಜರಸ್. ಓಕೆ. ವಾ ಗೈಸ್, ಇದೇನೆ ಮೇಕೆದಾಟು ಪಾಯಿಂಟ್ ಅನ್ಕೊಂತೀನಿ. ಆ ಕಡೆ ಎಲ್ಸಿದೆ ಅಂತ ಹಾಕಿದ್ದಾರೆ. ನಂಗೆ ಗೈಸ್ ಅಲ್ಲಿಂದ ಡೌನಲ್ಲಿ ನೀರು ಹರಿತಾ ಇರೋದು ಕೇಳಿಸ್ತಾ ಇದೆ. ಸೊ ಬನ್ನಿ ಮುಂದೆ ಹೋಗಿ ನೋಡೋಣ. ಫ್ಯಾಂಟಾಸ್ಟಿಕ್ ವ್ಯೂ ಪಾಯಿಂಟ್. ವಾವ್ ಮಮ್ಮ, ಕ್ರೇಜಿ ಆಗಿದ್ರ ಇದು. ಇನ್ನೊಂದು ಕೆಳಗಡೆ ಟ್ರೆಕ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಸೊ ನಮ್ಮ ಹುಡುಗ ಬರಲ್ಲ ಅಂತವನೆ. ಬಾರ ಮಗ, ಬಾರ ಹಿಂಗೆ ಇರ್ತೀಯಾ?
ಸೊ ಗೈಸ್ ವಿ ಆರ್ ಗೋಯಿಂಗ್ ಅಹೆಡ್. ನಾವು ಬಂದು ಮುಂದೆ ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ. ಇಳಿಯೋದು ಹೆಂಗೋ ಇಳಿದು ಬಿಡ್ತೀವಿ, ಮೇಲೆ ಹೆಂಗೆ ಬರ್ತೀವಿ ನನಗೆ ಗೊತ್ತಿಲ್ಲ, ಬಟ್ ಹೋಗೋಣ ಗೈಸ್. ನಮ್ಮ ಹುಡುಗ ಫುಲ್ ಜೋರಾಗಿ ಓಡ್ತವನೆ ಗೈಸ್. ಬ್ಯೂಟಿಫುಲ್ ಆಗೈತೆ ಗೈಸ್ ಜಾಗ ಇದು ನೋಡಿ, ಕಲ್ಲು ಹೆಂಗೈತೆ. ಇದೇನೆ ಒರಿಜಿನಲ್ ಮೇಕೆದಾಟು ಅರ್ಕಾವತಿ ನದಿ. ಆ ಸಂಗಮ ಪಾಯಿಂಟಲ್ಲಿ ಬಂದು ಕಾವೇರಿನೂ ಮತ್ತು ಅರ್ಕಾವತಿ ನದಿಯಾಗಿ ಸಂಗಮ ಆಗಿ ಈ ರೂಟಲ್ಲಿ ಹಿಂಗೆ ಬರುತ್ತೆ. ವಾ ಗೈಸ್, ಬ್ರಿಲಿಯಂಟ್ ಆಗೈತೆ ಗೈಸ್, ಫ್ಯಾಂಟಾಸ್ಟಿಕ್. ನಮ್ಮ ಕರ್ನಾಟಕಲ್ಲಿ ಇಂಥ ಒಂದು ಜಾಗ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಬ್ಯೂಟಿಫುಲ್ ಆಗೈತೆ, ಒಳ್ಳೆ ನೋಡಿ ಹೆಂಗೈತೆ. ವಾರ್ರೆ ವಾ ಗೈಸ್, ಇದೆಲ್ಲ ನೀರು ಹೊಡೆದು ಕೆರೆದು ಮಾಡಿರೋಂಥದ್ದು, ಇದು ನ್ಯಾಚುರಲ್ಲು. ಬಟ್ ಟ್ರೆಕ್ಕಿಂಗ್ ಜಾಗ ನೋಡಿದ್ರೆ ಹೆಂಗೈತೆ, ಸ್ಟೆಪ್ಸ್ ಇದೆ ಇಲ್ಲ ಅಂತ ಇಲ್ಲ, ಬಟ್ ಅಲ್ಲಿ ಇಲ್ಲಿ ಡೇಂಜರ್ ಆಗೈತೆ. ಹುಷಾರಾಗಿ ಚೆಕ್ ಮಾಡ್ಕೊಂಬನ್ನಿ. ಮುಂದೆ ಇಡ್ತೀನಿ ಪಡ, ಹುಷಾರಾಗಿ ಚೆಕ್ ಮಾಡ್ಕೊಂಬನ್ನಿ. ಇಲ್ಲಿಂದ ನೋಡಿ ಬಂಡೆ ಪಕ್ಕದಲ್ಲಿ ಕರೆದು ಇದನ್ನು ಸ್ಟೆಪ್ಸ್ ಮಾಡಿದ್ದಾರೆ ನಮಗೋಸ್ಕರ. ಓ ಇಲ್ಲಿ ನೋಡಿದ್ರೆ ಇಲ್ಲಿ ಸ್ಟೀಪ್ನೆಸ್ಸು. ನಾನು ಅಲ್ಲಿಂದ ಅಲ್ಲಿ ಬಂದರೆ ಅದ್ಮೇಲೆ ನಿಂತ್ಕೊಂಡು ಫೋಟೋಗ್ರಫಿ ಮಾಡಿ ಬನ್ನಿ. ಅಲ್ಲಿ ಹೋಗಿ ನೋಡಿ ತೋರಿಸ್ತೀನಿ ನಿಮಗೆ. ಇಳಿದು ಬಿಡ್ತೀನಿ ನಾನು ಫಸ್ಟು. ಗೈಸ್ ಇದೇನೆ ಫೈನಲ್ ಪೀಸು, ಲಾಸ್ಟು ಮುಗೀತು. ಅಂದರೆ ಫುಲ್ಲು ಮರಳಿದೆ ಇಲ್ಲಿ. ಸೊ ನಾವು ಬಂದಿದ್ದು ಇಲ್ಲಿಂದ ಗೊತ್ತಾ, ಹಿಂಗಿಂದ ಬಂದು ಅಲ್ಲಿಂದ ಬರ್ತಾವ್ರು ನೋಡಿ, ಹಂಗಿಂದ ಬಂದು ಅಲ್ಲಿಂದ ಬರ್ತಾಯಿದ್ದೆ ಗೈಸ್. ಆ್ಯಂಡ್ ಲಿಟ್ರಲಿ ನಾವು ಬಂದು ಇದೆಲ್ಲ ಫ್ಲಡ್ ಆಯ್ತಂದರೆ ನಾವು ಜೈನೇ ಮನೆಯಲ್ಲಿ ನಾವು ಮುಂದಕ್ಕೆ ಹೋಗೋಣ. ಸ್ವಲ್ಪ ಸಫಾರಿ ಅಂತ ಕರ್ಕೊಂಡು ಎಲ್ಲಿಗೆ ಬಂದ್ಬಿಟ್ಟವ್ರೆ ಗೈಸ್ ಇದನ್ನು. ಗೈಸ್ ಹೆಂಗಾಯ್ತಿದು ಯಪ್ಪ ಗೈಸ್. ನಿಜವಾಗ್ಲೂ ಇಲ್ಲಿ ಬಂದಿದ್ದು ಜಾಗ ಗ್ರ್ಯಾಂಡ್ ಕ್ಯಾನಿಯನ್ಗೆ ಬಂದಂಗಿದೆ ಗೈಸ್ ಜಾಗ ಮಾತ್ರ ಸೂಪರ್ ನೋಡಿ. ಇದು ಹೆಂಗೈತೆ. ಇಲ್ಲವ್ರು ಅನ್ನೋರು ಮೇಲಿಂದ ಹಾಂ ಕಲ್ಲು ಜಾರ್ತವೆ ಅಂತಾರೆ. ವಾವ್ ಹೆಂಗೈಸ್, ಫೈನಲಿ ಒಂದು ವ್ಯೂ ತೋರಿಸ್ತೀನಿ ನೋಡಿ ನಿಮಗೆ. ವ್ಯೂಸ್ ನೋಡ್ಕೊಂಬಿಟ್ರಿ ಗೈಸ್ ಹೆಂಗೈತಿ ಇಲ್ಲಿ ಅಂದ್ಬಿಟ್ಟು. ಈ ಥರ ಕಲ್ಲು ಬಂಡೆಗಳ ಮೇಲಿಂದ ಬಂದು ಇಲ್ಲೆಲ್ಲ ಬಿಡ್ತಾರೆ. ಮೇಲೊಬ್ಬರು ಗೈಡ್ ನಿಂತ್ಕೊಂಡು ಸೌಂಡ್ ಬಿಡ್ತಾ ಇರ್ತಾರೆ. ಹುಷಾರಾಗಿ ಬನ್ನಿ, ನಿಮ್ಮ ರಿಸ್ಕಲ್ಲಿ ನೀವು ಈ ಜಾಗನ ಎಕ್ಸ್ಪ್ಲೋರ್ ಮಾಡಿ. ನಮ್ದು ಈ ಥರ ಒಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನೋಡಿ ಯಾವುದೋ ಬರ್ಡ್ ಇದೆ ಅಲ್ಲಿ. ಎಲ್ಲ ಪಾಸು ಬರ್ಡ್ ಫುಲ್ ಆ ಜಾಗ ಎಲ್ಲ ಕರ್ಕಸ್ ಮಾಡಿ ಇಕ್ಕೈತೆ. ಬಟ್ ಇಟ್ಸ್ ಓಕೆ. ಬ್ಯೂಟಿ ಗೈಸ್, ಸೀರಿಯಸ್ಲಿ ಬ್ಯೂಟಿಫುಲ್ ಆಗೈತೆ. ಆ ವ್ಯಾಲಿ ನೋಡಿ ಹೆಂಗೈತೆ ಎದುರುಗಡೆ. ಆ ವ್ಯಾಲಿ ಹಂಗೆ ಹರ್ಕೊಂಡು ಬರುತ್ತೆ. ವೆರಿ ನೈಸ್. ಹರ್ಕೊಂಡು ಬರ್ತಾಯಿದೆ ನೀರು. ಇಲ್ಲಿಂದ ನೋಡಿ ಏನು ಫೋರ್ಸಲ್ಲಿ ಹೊರ್ಕೊಂಡು ಬರ್ತೀವಿ. ಹಿಂಗೆ ಬಂದು ಹೋಗ್ತಾರೆ. ಹಿಂಗೆ ಕ್ರೇಜಿಯಾಗಿ ಐತೆ ಗೈಸ್. ನಮ್ಮ ಹುಡುಗ ಬಂದಿಲ್ಲ, ಇಲ್ಲಾಂದರೆ ಇದನ್ನು ಚೆನ್ನಾಗಿ ಅನುಭವಿಸಿರೋನು. ಸಖತ್ತಾಗೈತೆ, ಸೂಪರ್ ನೋಡಿ. ಟಿಪ್ಪು ಒಂಚೂರ ಕ್ರೇಜಿ ಬರ್ತಾ ಇದೆ ನೀರು. ನ್ಯಾಚುರಲ್ ಆಗಿ ನೀರು ಹೆಂಗೆಲ್ಲ ಕೆರೆಯೋಕ್ಕಾಗುತ್ತೋ ಹಂಗೆಲ್ಲ ಕೆರೆದಾಕೈತೆ ಗೈಸ್. ಕ್ಲೀನಾಗೈತೆ ನೀರು ನೋಡಿ. ಇಲ್ಲೊಂದು ಫೋಟೋಲಿದೆ, ಅಲ್ಲಿ ಕಲ್ಲುಗಳಿವೆ. ಆ್ಯಂಡ್ ದೆನ್ ಇಲ್ಲೊಂದು ಹ್ಯೂಜ್ ಹೋಲ್ ಇದೆ.
ದೆನ್ ಅದೇ ಥರ ಈ ಕಡೆನೂ ಇದಾವೆ ಸುಮಾರು, ಈ ಕಡೆನೂ ಅದೇ ಥರ ಇದೆ ಸುಮಾರು. ಹಿಂಗಿಂದ ಹಂಗೆ ಸೀದಾ ನೀರು ಹರ್ಕೊಂಡು ಹೋಗುತ್ತೆ. ಬ್ಯೂಟಿಫುಲ್ ಗೈಸ್, ಸಿಕ್ಕಾಬಿಟ್ಟೆ ಸಾಫ್ಟಾಗೈತೆ ಕಲ್ಲು, ಸಿಕ್ಕಾಬಿಟ್ಟೆ ಸಾಫ್ಟಾಗಿ ಸೂಪರ್. ಅಲ್ಲಿ ಕೆಳಗಡೆ ಟ್ರೆಕ್ ಮುಗಿಸ್ಕೊಂಡು ಮೇಲೆ ಬಂದರೆ ನಿಮಗೆ ಇಲ್ಲಿ ಬಂದು ನಿಮಗೆ ಲೈಟಾಗಿ ನೀರಿನ ವ್ಯವಸ್ಥೆ ಮತ್ತು ಜ್ಯೂಸು ಅವು ಸಿಗುತ್ತೆ. ಸೊ ನಿಮ್ಮ ಸಫಾರಿ ಗಾಡಿ ಹೋಗ್ಬಿಟ್ಟು ವಾಪಸ್ ಬರೋವರೆಗೂ ಇಲ್ಲಿ ವೆಯ್ಟ್ ಮಾಡೋದ್ರಲ್ಲಿ ನೀವು ಇಲ್ಲಿ ಜ್ಯೂಸ್ ಕುಡ್ಕೊಬೋದು ಗೈಸ್. ಒನ್ ಸೈಡ್ ಫಿನಿಶ್, ಸೆಕೆಂಡ್ ಸೈಡ್ ಟ್ರಕ್ಗೆ ಗೋಯಿಂಗ್ ಹೋಮ್. ತಿರ್ಗಾ ಜಾತ್ರೆ ಆಯಿತು ಎಲ್ಲ ಸಾಕಣ ಸಾಕಣ. ಸೊ ಎನಿ ವಿಚ್ ಇಸ್ ಗೈಸ್, ವಿ ಆರ್ ಗೋಯಿಂಗ್ ಬ್ಯಾಕ್. ನೋಡಿದ್ರ ಮೇಕೆ ದಾಟು ಆ್ಯಂಡ್ ದೆನ್ ಇದು ಬಂದ್ಬಿಟ್ಟು ಎಂಥ ಬ್ಯೂಟಿಫುಲ್ ಲೊಕೇಶನ್ ಗೈಸ್. ಇಲ್ಲಿ ಆಟಾಡೋಕ್ಕೆ ನೀರೈತೆ, ಓಡಾಡೋಕ್ಕೆ ಬಸ್ ಐತೆ, ಒಳ್ಳೆ ಸಫಾರಿ ಮಾಡ್ಕೊಂಡು ಬನ್ನಿರಿ. ಸಫಾರಿ ವೇಸ್ಟೇ ಗೈಸ್, ಆ್ಯನಿಮಲ್ ಗಿನಿಮಲೆಲ್ಲ ಕಾಣಲ್ಲ, ಬಟ್ ಒಳಗಡೆ ಹೋದರೆ ಒಳ್ಳೆ ಟ್ರೆಕ್ಕಿಂಗ್ ಪಾಯಿಂಟು ಸಖತ್ತಾಗೈತೆ. ಹೋಗ್ಬಿಟ್ಟು ಎಂಜಾಯ್ ಮಾಡ್ಕೊಂಬನ್ನಿ. ನಾವು ಭಾರಿ ಎಂಜಾಯ್ ಮಾಡಿದ್ರಿ ಇವತ್ತು. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬನ್ನಿ, ಬೇಜಾನ್ ಜನ ನೋಡಿ ಫ್ಯಾಮಿಲಿಗಳು ಫ್ರೆಂಡ್ಸು. ಅಲ್ಲಿ ಯಾವನೊಬ್ಬ ನಾಯಿ ಕರ್ಕೊಂಡು ಮಗೊಂದು ಸೆಂಟ್ರ್ ನದಿಗೆ ಹೋಯ್ತು ಒಂದು ಶಿಷ್ಯ. ನೀರು ಮಾತ್ರ ಉಪ್ಪಾಗೋಗ್ಬಿಟ್ಟಿದೆ, ಎಲ್ಲನೂ ಮಗು ಒಳಗಡೆ. ಸೊ ಎನಿ ವಿಚ್ ವೇಸ್ ಗೈಸ್, ಟು ಕನ್ಕ್ಲೂಡ್ ದ ವಿಡಿಯೋ, ವೆರಿ ಬ್ಯೂಟಿಫುಲ್ ಜಾಗ. ಒಂದು ಒಳ್ಳೆ ಸಂಡೇ ಬೆಳಗ್ಗೆ ಹೊರಟ್ಬಿಡ್ರಿ. ಮಧ್ಯಾಹ್ನ ಅಷ್ಟು ಒಳ್ಳೆ ಲೊಕೇಶನ್ಗಳು, ಒಳ್ಳೆ ಸೀನಿಕ್ ವ್ಯೂ. ಆ್ಯಂಡ್ ಇದೇ ಥರ ಇನ್ನೂ ಒಳ್ಳೆ ಲೊಕೇಶನ್ಗಳು ಕರ್ಕೊಂಡೋಗಿ ನಾನು ತೋರಿಸ್ತಾ ಇರ್ತೀನಿ ನಿಮಗೆ. ಇದೇ ಥರ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ. ಅಲ್ಲಿ ತನಕ ಕನ್ನಡ ಉಳಿಸಿ, ಕನ್ನಡ ಕಲಿಸಿ, ಕನ್ನಡ ಬೆಳೆಸಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಗೈಸ್.